ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಸಖಿ ಸಮೃದ್ಧಿಯ ಅಚೀವ್ ಕನ್ನಡ ಬ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನೋಡಿ, ಇವತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಹೆಂಡವರೆಗೂ ನೋಡಿ. ನಿಮಗೆ ಹೊಸ್ದಾಗಿ ಯಾರ್ಯಾರು ಟೈಲರ್ ಆಗ್ತಾಯಿದ್ದೀರೋ ನಿಮಗೆ ಬೋಟ್ ನೆಕ್ ಯಾವ ಥರ ರೆಡಿ ಮಾಡೋದು ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಬ್ಲೌಸ್ನ ಹೆಂಡವರೆಗೂ ನೋಡಿ, ಆಯಿತಾ? ಈ ಸ್ಟಾರ್ಟಿಂಗು ನಾನು ಈ ಥರ ನೆಕ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಬಟ್ಟೆನ ಇದಕ್ಕೆ ಸ್ಟಿಚಿಂಗ್ ಮಾಡ್ಕೊಬಿಡೋಣ. ಇದು ಬಟ್ಟೆ ಉಲ್ಟಾ ಹಾಕ್ಕೊಂಡಿದ್ದೀನಿ, ಉಲ್ಟದ ಮೇಲೆ ಲೈನಿಂಗ್ ಹಾಕ್ಕೊಂಡಿದ್ದೀನಿ. ಸೀದಾ ಬಂದು ಕೆಳಗಡೆ ಹೋಗುತ್ತೆ ಟಾಪ್ ಸೈಡ್. ಇದು ಬ್ಯಾಕ್ ಬಟನ್ ಬರುತ್ತಲ್ಲ, ಅದರಿಂದ ನೋಡಿ 2 ಪೀಸು ಕಟ್ ಮಾಡ್ಕೊಂಡಿರ್ತೀನಿ ನಾನು. ಬ್ಯಾಕ್ ಕಡೆಗೆ ಓಪನ್ ಮಾಡಿಬಿಟ್ಟಲ್ವ ಕಟ್ಟಿಂಗ್ ಮಾಡಿದ್ದು, ಆಪೋಸಿಟ್ ಬರೋ ಥರನೇ ನೋಡ್ಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ಆಪೋಸಿಟು ಚೇಂಜ್ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಆಪೋಸಿಟಾಗಿ ಬ್ಯಾಕ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ, ಇದು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ಲೈನಿಂಗ್ನ ಯಾವುದೇ ಕಾರಣಕ್ಕೂ ಕಟ್ ಮಾಡಬೇಡಿ. ಲೈನಿಂಗ್ಗೆ ಕರೆಕ್ಟ್ ಮೆಜರ್ಮೆಂಟು ನಾನು ಕಟ್ ಸ್ಟಿಚ್ ಕಟ್ಟಿಂಗ್ ಮಾಡಿರೋದು. ಅದರಿಂದ ಲೈನಿಂಗ್ನ ಯಾವುದೇ ಕಾರಣಕ್ಕೂ ನೀವು ಕಟ್ ಮಾಡೋಕ್ಕೆ ಹೋಗಬಾರ್ದು. ಈ ಥರ ನೀಟಾಗಿ ಕ್ಲೀನಾಗಿ ಎಲ್ಲ ನೀಟಾಗಿ ಕಟ್ ಮಾಡ್ಕೊಬಿಡಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಲೈನಿಂಗ್ ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡೆ. ಇದು ಸೈಡ್ ಇಕ್ಕೋಣ. ನಾನು ಈ ಥರ ಇದು ಮ್ಯಾಚಿಂಗ್ ಇರಲಿಲ್ಲ, ಬಟ್ಟೆ ಅವ್ರಿಗೆ ಅರ್ಜೆಂಟ್ ಇತ್ತು ಬ್ಲೌಸು. ಲೈನಿಂಗ್ 1 ಮೀಟ್ರ್ ತಂದಿದ್ದೆ, ಆದರೂ ಕಮ್ಮಿ ಶಾರ್ಟೇಜ್ ಬಂತು. ಅವರು ಪರವಾಗಿಲ್ಲ, ಇದಕ್ಕೆ ಮ್ಯಾಚಿಂಗ್ ನಿಯರೆಸ್ಟ್ ಹಾಕಿ ಅಂತ ಅಂದರು. ಇದನ್ನು ಓಕೆ ಅಂದರು. ಅದಕ್ಕೆ ಇದನ್ನೇ ನೆಕ್ಗೆ ಹಾಕ್ತಾಯಿದ್ದೀನಿ ನಾನು. ಇವಾಗ ನೆಕ್ನ ನಾನು ಫ್ಯೂಸಿಂಗ್ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ನ ನಾವು ಈ ಥರ ಸ್ಟಿಚಿಂಗ್ ಹಾಕ್ಕೊಂಡು ಬನ್ನಿ. ಈ ಥರ ಸ್ಟಿಚಿಂಗ್ನ ಹಾಕ್ಕೊಂಡು ಬನ್ನಿ. ನಿಮ್ಗೆ ಎಲ್ಲಿ ಟರ್ನ್ ಆಗಲ್ವೋ ಅಲ್ಲಿ ಒಂದು ನ್ಯಾಚ್ ಹುಡ್ಕೊಬಿಡಿ ಚೆಂದಾಗೆ. ನೋಡಿ, ಈ ಥರನೇ ನೆಕ್ನ ರೆಡಿ ಮಾಡ್ಕೋಬೇಕು. 2 ಕಡೆನೂ ಹಾಗೆ ಮಾಡ್ಕೊ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಬ್ಯಾಕ್ ಮೇಲೆ ನಾವು ಈ ಥರ ಫ್ಯೂಸಿಂಗ್ನ ಈ ಥರ ಕಟ್ ಮಾಡ್ಕೊಬಿಡಿ. ಇಲ್ಲೂ ಎಕ್ಸ್ಟ್ರಾ ಇರೋದೇನಿದೆ 1/2 ಇಂಚು ನಮಗೆ ಕಜ ಬಟನ್ ಇಲ್ಲೇ ಅಲ್ವಾ ಬರೋದು. ಅದಕ್ಕೋಸ್ಕರ ನೋಡಿ ಮಾರ್ಜಿನ್ ನಾನು ಬಿಟ್ಕೊಂಡಿದ್ದೀನಿ. 1/2 ಇಂಚು ಮಾರ್ಜಿನ್ ನಾನು ಬಿಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಫ್ರಂಟಿಂದನೂ ಇಕ್ಕೊಳ್ಳೋಣ. ಫ್ರಂಟಿಂದನೂ ಈ ಥರ ಇಟ್ಕೊಂಡು ಈ ಫ್ಯೂಸಿಂಗ್ 1/4 ಇಂಚು ಹಿಡೀಲಿ ಫ್ರೆಂಡ್ಸ್, ಸರಿನಾ? ಸ್ಟಿಚಿಂಗ್ಗೆ ಸಿಗಲಿ ಫ್ಯೂಸಿಂಗು 1/4 ಇಂಚು. ಅದಕ್ಕಿಂತ ಮುಂಚೆ ಫ್ರೆಂಡ್ಸ್, ನೋಡಿ ಇವಾಗ ಇದು 4 ಇಂಚಾಗಿ ಇಟ್ಕೊಳ್ಳುತ್ತೆ. ಇಲ್ಲಿಂದ ಶೋಲ್ಡರ್ ಕಡೆಯಿಂದ ನೋಡಿ ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು 2.25ಗೆ ಇಲ್ಲಿ ಒಂದು ಮಾರ್ಕ್ ಹಾಕಿ, ಆಯಿತಾ? ನಾನು ಯಾಕೆ ಅಂದರೆ 2.25 ಬಿಟ್ಟಿರೋದು ಶೋಲ್ಡ್ರಿಗೆ. 1/4 ಇಂಚು ಇದು ನೆಕ್ ರೆಡಿ ಮಾಡೋಕ್ಕೆ, 1/2 ಇಂಚು ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ, 2 ಇಂಚು ಶೋಲ್ಡರ್ ಬರುತ್ತೆ. 2.25ಗೆ ಇಕ್ಕಿದ್ದೀನಲ್ಲ ಫ್ರೆಂಡ್ಸ್, ಆ 2.25ಗೆ ಹಿಂಗೆ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು 2.25ಗೆ ಈ ಥರ ಇಟ್ಕೊಳ್ಳಿ. ನೀವು ಸ್ಟಿಚಿಂಗ್ ಮಾಡ್ಕೊಂಬನ್ನಿ. 1/4 ಇಂಚು ಫ್ಯೂಸಿಂಗ್ ಮೇಲೆ ಬರಲಿ, ಸರಿನಾ? ನೀವು 1/4 ಇಂಚು ಬಿಟ್ಟು ಬೇಕಾದರೂ 2.5 ಇಂಚ್ಗೆ ಮಾರ್ಕ್ ಹಾಕ್ಕೋಬೋದು. ನಾನು 2.25ಗೆ ಇಟ್ಟಿದ್ದೀನಿ. 2.25 ಮೇಲೆ ನಾನು ಫ್ಯೂಸಿಂಗ್ ಇಟ್ಟಿದ್ದೀನಿ. 1/4 ಇಂಚು ಮಾರ್ಜಿನ್ನು ಹಿಂಗೆ ಇಟ್ಕೊಂಬರ್ತೀನಿ, ಆಯಿತಾ ಫ್ರೆಂಡ್ಸ್? ಇದೇ ಥರನೇ ಇಟ್ಕೊಂಬನ್ನಿ. ಇಲ್ಲಿ 1/2 ಇಂಚ್ ಅಷ್ಟೇ ನಾನು ಬಿಟ್ಟಿರೋದು ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ. ಅದಕ್ಕೆ ನೆಕ್ಗೆ ಈ ಥರ ಇಲ್ಲಿ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ಥರ ಚಿಕ್ಕ ದಾರನ ನಾನು ಎತ್ಕೊಂಡಿದ್ದೀನಿ. ಎತ್ಕೊಬಿಟ್ಟು ಈ ಶೇಪ್ ಏನಿದೆ ಅದಕ್ಕೆ ನಾವು ಕೊಡೋಣ. ಕೊಟ್ಟು ಅದನ್ನೇ ಸ್ಟಿಚಿಂಗ್ ಬರಬೇಕು.
ಮುಕ್ಕಾಲು ಇಂಚು ಬಿಟ್ಟಿರೋದು, ಹಾಫ್ ಇಂಚು ಬಟ್ಟೆ ಏನು ಬಿಟ್ಟಿದ್ದೀನಿ ನೋಡಿ ಸ್ಟಿಚಿಂಗ್ಗೆ, ಕಾಜಾಪಟ್ಟಿ ಬಟನ್ ಪಟ್ಟಿಗೆ ಆ ಬಟ್ಟೆಯನ್ನು ಎಕ್ಸ್ಟ್ರಾ ಆ ಕಡೆ ಬಿಟ್ಟಿಡಬೇಕು, ಎಡ್ಜರ್ಗೂ ಮಾಡ್ಕೋಬಾರ್ದು. ಇದನ್ನು ಇವಾಗ ಫ್ರೆಂಡ್ಸ್ ಇದನ್ನು ಒಂದು 1/4 ಇಂಚು ಬಿಟ್ಬಿಟ್ಟು ಫೀಸಿಂಗ್ಗೆ ಎಡ್ಜಲ್ಲಿ ಏನು ಬಟ್ಟೆ ಇದೆ ಅದನ್ನು ಕಟ್ ಮಾಡಿಬಿಡಿ. ಫೀಸಿಂಗ್ನ ಕಟ್ ಮಾಡೋಕ್ಕೆ ಹೋಗಬೇಡಿ, ಫೀಸಿಂಗ್ ಎಡ್ಜಲ್ಲಿ ಏನು ಬಟ್ಟೆ ಇದೆ ಅದನ್ನು ಕಟ್ ಮಾಡಿ. ಕಟ್ ಮಾಡಿಬಿಟ್ಟು ಫ್ರೆಂಡ್ಸ್ ಈ ಥರ ನ್ಯಾಚು ಹೊಡ್ಕೊಳ್ಳಿ. ಸ್ಟಿಚಿಂಗ್ ಯಾವುದೇ ಕಾರಣಕ್ಕೂ ಕಟ್ ಆಗಬಾರ್ದು, ಆ ಥರ ನೋಡ್ಕೊಂಡು ನ್ಯಾಚ್ ಹೊಡ್ಕೊಳ್ಳಿ. ಈ ಥರ ಟರ್ನ್ ಮಾಡ್ತಿತ್ತು ಫ್ರೆಂಡ್ಸ್. ಇದು ಸ್ಟಿಚಿಂಗ್ ಆಗ್ಬೇಕು. ಫೀಸಿಂಗ್ನ ಕರೆಕ್ಟಾಗಿ ಹಿಂಗೆ ತೊಳ್ಕೊಬಿಟ್ಟು ಏನಿದೆ ಅಲ್ಲಿ ಸ್ಟಿಚಿಂಗ್ ಆಗ್ತದೆ. ತುಂಬ ಈಸಿ ಇದೆ ಫ್ರೆಂಡ್ಸ್, ಆಯಿತಾ? ನೀವು ಟ್ರೈ ಮಾಡಿ. ಬೇಕಾದರೆ ನಾನು ಈ ಥರ ಎಕ್ಸ್ಟ್ರಾ ಇದೆ ಲೈನಿಂಗ್ಗೆ ಫ್ಯೂಸಿಂಗ್ ಅಟ್ಯಾಚ್ ಮಾಡಿಬಿಟ್ಟು ನೋಟ್ ಮಾಡ್ಬೋದಾಗಿತ್ತು, ಆದರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ತಿಕ್ಕಾಗಿ, ಅದಕ್ಕೆ ನಾನು ಎಕ್ಸ್ಟ್ರಾ ಈ ಥರ ಬರುತ್ತೆ ಫ್ರೆಂಡ್ಸ್. ಸರಿನಾ? ನಿಮಗೆ ಸ್ಟಿಚಿಂಗ್ ಬರುತ್ತೆ. ಇನ್ನೊಂದು ಕಡೆಯೂ ಅದೇ ಥರನೇ ರೆಡಿ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇವಾಗ ಶೋಲ್ಡ್ರ್ ಚೆಕ್ ಮಾಡ್ಕೊಂಡಾಗ 2.5 ಇಂಚ್ ಕರೆಕ್ಟಾಗಿ ಬರಬೇಕು. ಸರಿನಾ? ಅದೇ ಥರನೇ ಬಂದಿದೆ ನೋಡಿ 2.5 ಇಂಚು. ನಾನು ಹೇಳಿರೋ ಮೆಥಡಲ್ಲಿ ನೀವು ಸ್ಟಿಚಿಂಗ್ನ ಮಾಡಿ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ ಇಲ್ಲಿಂದ ಇಲ್ಲಿಗೆ 2.5ಗೆ ಈ ಪೀಸ್ನ ಇಟ್ಕೊಬಿಡ್ತೀನಿ. 1/4 ಇಂಚು ಸ್ಟಿಚಿಂಗ್ ಬರ್ತೈತಲ್ಲ, ಆಯಿತಾ? 2.75ಗೆ ಇಟ್ಕೊಳ್ಳೋದು. 2.75ಗೆ ಮಾರ್ಕ್ ಹಾಕ್ಕೊಬಿಟ್ಟು ಈ ಥರ ಇಟ್ಕೊಬಿಡಿ. ಈ ಥರ ಇಟ್ಕೊಂಡು 1/4 ಇಂಚು ಸ್ಟಿಚಿಂಗು ಕವರ್ ಆಗುತ್ತೆ. ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ಇಲ್ಲಿ 1/2 ಇಂಚು ನಾವು ಕಾಜಾ ಬಟನ್ಗೆ ಅಂತ ಬಿಟ್ಟಿದ್ದೀವಿ, ಆ ಬಟ್ಟೆ ಹಿಂಗಿದ್ರೂ ಇರಲಿ, ಏನೂ ತಲೆ ಕೆಡಿಸ್ಕೋಬೇಡಿ. ಸರಿನಾ? ಏನೂ ತಲೆ ಕೆಡಿಸ್ಕೋಬೇಡಿ. 1/2 ಇಂಚು ಬಟ್ಟೆ ಹಿಂಗೆ ಸ್ಟ್ರೈಟ್ ಬರಲಿ. ನೋಡಿ ಫ್ರೆಂಡ್ಸ್, ನಾನು ಇನ್ನೂ ತುಂಬ ಹತ್ತಿರದಲ್ಲಿ ಕರೆಕ್ಟಾಗಿ ಹೇಳ್ಕೊಂಡ್ಬಿಡ್ತೀನಿ. 1/2 ಇಂಚು ನಾವು ಪಟ್ಟಿ ಬಿಟ್ಟಿದ್ದೀವಿ, ಬ್ಯಾಕ್ ಬಟನ್ ಬಂದಿರೋದ್ರಿಂದ ಅದನ್ನು ಬಿಟ್ಟು ನೀವು ಪೀಸ್ನ ಈ ಥರ ಲೈನಿಂಗ್ ಬಟ್ಟೆನ ನೆಕ್ತು ಈ ಥರ ಇಟ್ಕೊಂಡಿರ್ರಿ. 1/4 ಇಂಚು ಫೀಸಿಂಗ್ ಮೇಲೆ ಸ್ಟಿಚಿಂಗ್ ಬರಲಿ. ಇವಾಗ ಈ ಶೇಪ್ ಏನಿದೆ ಅಲ್ಲಿ ನೋಡಿ, ಈ ಥರ ಡೋರಿದು ಏನಿದೆ ದಾರ ಅದನ್ನು ಹಿಂಗೆ ಶೇಪ್ಗೆ ಕೊಟ್ಬಿಡಿ. 1/2 ಇಂಚು ಸ್ಟಿಚಿಂಗ್ ಕಡೆಗೆ ಹೋಗಲಿ. ನೋಡಿ 1/2 ಇಂಚು ಇದೇ ಥರನೇ ಸರಿ. ಹಾಕೊಂಡು ಫ್ರೆಂಡ್ಸ್, ಇದನ್ನು ಅಷ್ಟೇ 1/4 ಇಂಚು ಬಿಟ್ಟು ಕಟ್ ಮಾಡಿಕೊಂಡು ಫ್ರೆಂಡ್ಸ್, ಇವಾಗ ನಾನು ಕಾಜಾ ಬಟನ್ ಪಟ್ಟಿಗೆ ನೋಡಿ ಈ ಥರ ಹಿಂಗೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಹಿಂಗೆ ಫೋಲ್ಡಿಂಗ್ ಮಾಡ್ಕೊಂಡು ಇದನ್ನು ಅಟ್ಯಾಚ್ ಮಾಡ್ಕೊಳ್ಳಿ. 1/2 ಇಂಚ್ ಏನು ಮಾರ್ಜಿನ್ ಬಿಟ್ಟಿದ್ದೀವಿ ನೋಡಿ,
ಅದನ್ನು ಈ ಥರ ಅಟ್ಯಾಚ್ ಮಾಡ್ತೀವಿ. ಇದೇನು ಎಕ್ಸ್ಟ್ರಾ ಬಂದಿದೆ ಇದನ್ನು ಕಟ್ ಮಾಡಿ ನಾವು ಮತ್ತೆ ಆಮೇಲೆ ಪಟ್ಟಿ ಕೊಡಬೇಕು ಬಾಟಮಲ್ಲಿ. ಮತ್ತು ಇದನ್ನು ಈ ಥರ ಫಿನಿಶಿಂಗ್ ಮಾಡಿ ಸ್ಟಿಚಿಂಗ್ ಹಾಕ್ಕೊಂಡು ಇದು ಬಟನ್ ಪಟ್ಟಿ ರೆಡಿ ಆಯಿತು. ಕಾಜಾಪಟ್ಟಿಗೆ ಏನು ಪೀಸ್ ಇದೆ ಇದನ್ನು ಎತ್ಕೊಬಿಟ್ಟು ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಹಿಂಗೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡು 1/2 ಇಂಚ್ ಏನು ಮಾರ್ಜಿನ್ ಬಿಟ್ಟಿರುತ್ತೆ ಅದನ್ನೇ ಇಟ್ಕೊಬಿಟ್ಟು ಮತ್ತೆ ಈ ಥರ ಟಾಪ್ ಸೈಡ್ ಹಾಕ್ಕೊಂಡು ಈ ಬಟ್ಟೆ ಹಿಂಗೆ ಫೋಲ್ಡಿಂಗ್ ಆಗಿರಲಿ, ಇದೇ ಥರನೇ ಫೋಲ್ಡಿಂಗ್ ಆಗಿರಲಿ. ನೋಡಿ ಈ ಥರ ಬರಲಿ. ಸ್ವಲ್ಪ ತಿಕ್ಕಾಗಿ ಬರಲಿ. 1/4 ಇಂಚು ಇಟ್ಕೊಳ್ಳಿ ಸಾಕಾ? ಸರಿನಾ? 1/4 ಇಂಚು ಇದ್ರೆ ಸಾಕು. ಇಲ್ಲೇನನ್ನ ಸ್ವಲ್ಪ ಎಕ್ಸ್ಟ್ರಾ ವೇಸ್ಟ್ ಇದು ಪೀಸ್ ಏನನ್ನ ಕಾಣ್ತಾ ಇದ್ರೆ ಒಳಗಡೆ ಇರೋದು ಕಚ್ಚಾ, ಅದನ್ನು ಸ್ವಲ್ಪ ಟ್ರಿಮ್ಮರಲ್ಲಿ ಈ ಥರ ತಳ್ಕೊಬಿಟ್ಟು ಈ ಥರ ಸಾಕು. ಇದು ಫ್ರಂಟಲ್ಲಾದರೆ ನಾವು ಫ್ರಂಟ್ ಬಟನ್ ಇಡಬೇಕಾದ್ರೆ ನೋಡಿ ಇದನ್ನು ಕಟ್ ಮಾಡ್ಕೊಬಿಟ್ಟು ಮಾಮೂಲಿ 3 ಸ್ಟಿಚ್ ಏನು ಬರುತ್ತೋ ಆಯಿತು ಫ್ರೆಂಡ್ಸ್. ಇಷ್ಟೇ ಕಾಜಾಪಟ್ಟಿ ಬಟನ್ ಪಟ್ಟಿಗೆ ಆಯಿತು. ಇದು ಪೀಸು ಇಲ್ಲಿ ಬಾಟಮಲ್ಲಿ ನಾವು ಅಟ್ಯಾಚ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನೋಡಿ ಇದನ್ನು ನಾನು ಪಟ್ಟಿ ಪೀಸ್ ಕೊಡ್ತೀನಿ ಯಾವ ಥರ ಅಂತಂದ್ಬಿಟ್ಟು. ಪಟ್ಟಿ ಪೀಸ್ ಕೆಳಗಡೆ ಹಾಕ್ಕೊಂಡಿದ್ದೀನಿ, ಬಾಡಿ ಪೀಸು ನಾನು ಹಿಂಗೆ ಹಾಕ್ಕೊಂಡಿದ್ದೀನಿ ಸರಿನಾ? ಈ ಥರ ಹಾಕ್ಕೊಂಡಿದ್ದೀನಲ್ವಾ, ಇದನ್ನು ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲೇ ನೋಡಿ ಈ ಥರ ಫೋಲ್ಡಿಂಗ್ ಮಾಡ್ಕೊಬಿಟ್ಟು ಈ ಬಟ್ಟೆನ ಇಲ್ಲಿ ಇಟ್ಕೊಬಿಟ್ಟು 1/2 ಇಂಚ್ ಏನು ಮಾರ್ಜಿನ್ ಬಿಟ್ಟಿದ್ದೀವೋ ಅಷ್ಟಾದರೆ ಅಷ್ಟು ಇಟ್ಕೊಂಬನ್ನಿ. ಸರಿನಾ ಫ್ರೆಂಡ್ಸ್? ಆ ಥರ ಹಾಕೊಂಬಂದ್ಬಿಟ್ಟು ಇಲ್ಲಿ ಕಿನ್ನಾರಿ ಹಾಕೋಣ. ಕಿನ್ನಾರಿ ಹಾಕ್ಬಿಟ್ಟು ಇವಾಗ ಇಲ್ಲಿ ಒಂದು ಅರ್ಧ ಇಂಚು ನೋಡಿ ಹಿಂಗಿದೆಯಲ್ಲ ಬಟ್ಟೆ, ಈ ಪಟ್ಟಿ ಪೀಸ್ ಏನಿದೆ ಇದನ್ನು ಅರ್ಧ ಇಂಚು ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಒಂದು ಸ್ಟಿಚಿಂಗ್ ಹಾಕೊಂಬಂದ್ಬಿಟ್ಟು ಫ್ರೆಂಡ್ಸ್. ಇದನ್ನು ಎಮ್ಮಿಂಗ್ ಮಾಡ್ಕೋಬೇಕಾಗತ್ತೆ ನಾವು ಬ್ಯಾಕಲ್ಲಿ ಸರಿನಾ? ಬ್ಯಾಕಲ್ಲಿ ಎಮ್ಮಿಂಗ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ನೋಡಿ ಇವಾಗ ಒಂದು ಲಾಂಗ್ ಸ್ಟಿಚಿಂಗ್ ಇಟ್ಕೊಬಿಟ್ಟು ಇದನ್ನು ಸ್ಟಿಚಿಂಗ್ ಮಾಡ್ಕೊಬಿಡಿ. ಆಮೇಲೆ ಎಮ್ಮಿಂಗ್ ಎಲ್ಲ ಆದಮೇಲೆ ನಾವು ರಿಮೂವ್ ಮಾಡ್ಕೋಬೋದು ಈ ಸ್ಟಿಚಿಂಗ್ನ. ಬ್ಯಾಕಲ್ಲೂ ಇದೇ ಥರನೇ ಬರುತ್ತೆ, ಫ್ರಂಟಲ್ಲೂ 2 ಫ್ರಂಟ್ ಇದ್ದರೆ ನಾವು ಇದೇ ಥರನೇ ಕೊಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಮೆಜರ್ಮೆಂಟ್ ಟೇಪಲ್ಲಿ ಇಲ್ಲಿಂದ 4 ಇಂಚು, ಇಲ್ಲಿಂದ ಇಲ್ಲಿಗೆ ಆ ಥರ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಬಿಟ್ಟು ಹಿಂಗೆ ಸ್ಟಿಚಿಂಗ್ ಹಾಕೋಬಿಟ್ಟು ಬ್ಲೌಸ್ದು ದಾರ ಏನು ಬರುತ್ತೆ ಆ ದಾರಗೆ ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಬಿಟ್ಟು ಇದು ಒಳಗಡೆಗೆ ಏನು ಬರ್ತೈತೆ ನೋಡಿ ಈ ಥರ ಹಿಂಗಿದೆಯಲ್ಲ, ಇದನ್ನು ಈ ಥರ ಒಳಗಡೆಗೆ ತಳ್ಕೊಂಡು ಒಂದು ಸ್ಟಿಚಿಂಗ್ ಹಾಕೊಂಡು ನೋಡಿ ಫ್ರೆಂಡ್ಸ್ ಯಾವ ಥರ ಬಂತು ಅಂತ. ಸರಿನಾ? ಈ ಥರ ಬರುತ್ತೆ. ಬ್ಯಾಕ್ ಡಾಟ್ ಹಿಡಿಬೇಕು. ಡಾಟ್ ಹಿಡಿಯೋಕ್ಕೆ ನೋಡಿ ಈ ಎಡ್ಜಿಂದ ಮಾಡ್ಕೊಳ್ಳಿ ಕರೆಕ್ಟಾಗಿ ಮಾಡ್ಕೊಬಿಟ್ಟು ಇಲ್ಲಿ ಮಾರ್ಕ್ ಇದೆಯಲ್ವ ಅದ್ರ ಮೇಲೆ ಈ ಥರ ಪ್ರೆಸ್ ಮಾಡಿಬಿಟ್ಟು 4 ಇಂಚ್ಗೆ ಒಂದು ಡಾಟ್ ಹಿಡಿದು ಬಿಡಿ ಫ್ರೆಂಡ್ಸ್. 4 ಇಂಚ್ಗೆ
ಒಂದು ಡಾಟ್. ನೋಡಿ ಫ್ರೆಂಡ್ಸ್, ಬ್ಯಾಕ್ ಯಾವ ಥರ ರೆಡಿ ಆಯಿತು ಅಂತ ಅಂದ್ಬಿಟ್ಟು.